MLC ರವಿಕುಮಾರ್ ಅವರ ವಿಚಾರದಲ್ಲಿ ಈಗಷ್ಟೇ ಒಂದು ಬೆಳವಣಿಗೆ ಆಗ್ತಾ ಇದೆ. ಏನದು ನೋಡೋಣ. MLC ರವಿಕುಮಾರ್ಗೆ ನಿರೀಕ್ಷಣಾ ಜಾಮೀನು ಈಗ ಮಂಜೂರಾಗಿದೆ. ನಿರೀಕ್ಷಣಾ ಜಾಮೀನು ಮಂಜೂರು ಮಾಡಿದೆ ಹೈಕೋರ್ಟ್. ಇಬ್ಬರು ಶ್ಯೂರಿಟಿ 1 ಲಕ್ಷ ಬಾಂಡ್ ಅನ್ನ ಪಡ್ಕೊಂಡು ಬೇಲ್ ಅನ್ನ ಈಗ ನೀಡಿರೋ ನಿರೀಕ್ಷಣಾ ಜಾಮೀನು. ಇವತ್ತು ಅವರು FIR ದಾಖಲಾಗಿತ್ತು, ಅದನ್ನು ರದ್ದು ಮಾಡಬೇಕು ಅಂತ ಹೋಗಿದ್ರು. ಜೊತೆಗೆ ನಿರೀಕ್ಷಣಾ ಜಾಮೀನಿಗೂ ಕೂಡ ಅರ್ಜಿಯನ್ನು ಸಲ್ಲಿಕೆಯನ್ನು ಮಾಡಿದರು. ಇಬ್ಬರು ಶ್ಯೂರಿಟಿ 1 ಲಕ್ಷ ರೂಪಾಯಿ ಬಾಂಡ್ ಅಡಿಯಲ್ಲಿ ಈಗ ಅವರಿಗೆ ಜಾಮೀನನ್ನು ನೀಡಲಾಗಿದೆ. ನಿರೀಕ್ಷಣಾ ಜಾಮೀನನ್ನು ನಿರೀಕ್ಷಣಾ ಜಾಮೀನನ್ನು ಹೈಕೋರ್ಟ್ ಮಂಜೂರು ಮಾಡಿದೆ. ನೋಡಿ, ಈ ವಿಚಾರದಲ್ಲಿ ಏನಾಗ್ತಾ ಇದೆ, ಇದರಲ್ಲಿ ದೊಡ್ಡ ಮಟ್ಟದಲ್ಲಿ ಸಂಘರ್ಷಕ್ಕೆ ಮಾಡಿಕೊಡ್ತಾ ಇದೆ. ಅವರು ಯಾರ ಬಗ್ಗೆ ಮಾತನಾಡಿದ್ದಾರೆ ಅಂತ ಹೇಳಿ ಆರೋಪವನ್ನು ಮಾಡ್ತಾ ಇದ್ದಾರೋ, ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಿಂದ ಈಗ ಜಾಮೀನು ಅರ್ಜಿ ಆಗಿರೋದು. ಆಗಲೇ ಹೈಕೋರ್ಟ್ನಿಂದಲೂ ಕೂಡ ವಿಚಾರಣೆ ನಡೆದಿತ್ತು. ಅವರು ಹೈಕೋರ್ಟ್ನಲ್ಲಿ ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ರು. ಅಲ್ಲಿ ಏನು ಸಲ್ಲಿಕೆ ಮಾಡಿದ್ರು ಅಂತಂದ್ರೆ FIRನ ರದ್ದು ಕೋರಿ ಸಲ್ಲಿಕೆಯನ್ನ ಮಾಡಿದ್ರು. ತನಿಖೆಗೆ ಸಹಕಾರ ನೀಡುವಂತೆ ಈಗ ಕೋರ್ಟ್ ಸೂಚನೆಯನ್ನ ಕೊಟ್ಟಿದೆ. ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಿಂದ ಈಗ ಜಾಮೀನು ಮಂಜೂರಾಗಿರೋದು. ಇದು ರಾಜಕೀಯವಾಗಿ ಸಂಘರ್ಷಕ್ಕೆ ನಾಂದಿಯನ್ನು ಆಡ್ತಾ ಇದೆ. ರವಿಕುಮಾರ್ ಅವರು ಯಾರ ಬಗ್ಗೆ ಮಾತನಾಡಿದ್ದಾರೆ, CS ಮುಖ್ಯ ಕಾರ್ಯದರ್ಶಿಗಳು ಅವರೆಲ್ಲೂ ಕೂಡ ಈ ವಿಚಾರದಲ್ಲಿ ಏನು ಮಾತನಾಡ್ತಾ ಇಲ್ಲ.